ನಮಸ್ಕಾರ. ಆಲ್ಬರ್ಟ್ ಐನ್ಸ್ಟೀನ್ ವೇದಾಂತವನ್ನು ಒಪ್ಪಿದ್ದರೆ ಇದು ನಮ್ಮ ಇಂದಿನ ವಿಷಯ. ನ್ಯೂಯಾರ್ಕ್ನ ಕ್ರಿಸ್ಟಿ ಆಕ್ಷನ್ ಹೌಸ್ ಅಂತಕ್ಕಂಥ ಒಂದು ಸಂಸ್ಥೆ 2018ರಲ್ಲಿ ಜರ್ಮನ್ ಭಾಷೆಯಲ್ಲಿ 1954ರಲ್ಲಿ ಬರೆಯಲಾದಂತಹ ಗಾಡ್ ಲೆಟರ್ ಅಂತ ಈಗ ಪ್ರಸಿದ್ಧಿಯಾಗಿರ್ತಕ್ಕಂಥ 1.5 ಪುಟಗಳ ಕೈ ಬರಹದ ಪತ್ರವೊಂದನ್ನು ಹರಾಜಿಗೆ ಹಾಕಿದಾಗ ಅದನ್ನು ಪಡೆಯೋದಿಕ್ಕೆ ಸೆಲ್ಫಿಶ್ ಜೀನ್ ಪುಸ್ತಕ ಬರೆದು ಜಗತ್ತಿನ ಎಲ್ಲ ಕಡೆ ಹೆಸರು ಗಳಿಸಿರ್ತಕ್ಕಂಥ ಜೀವ ವಿಕಾಸ ವಿಜ್ಞಾನಿ ರಿಚರ್ಡ್ ಡೈಕಿನ್ಸ್ ಯತ್ನ ಮಾಡಿ ಅದಕ್ಕೆ $1,70,000 ಕೊಡೋದಿಕ್ಕೆ ಸಿದ್ಧರಾಗಿದ್ದರು. ಆದರೆ ಆ ಪತ್ರ ಹರಾಜುದಾರರು ನಿರೀಕ್ಷೆ ಮಾಡಿದ್ದಕ್ಕಿಂತಲೂ 2 ಪಟ್ಟು ಅಂದರೆ $28.9 ಲಕ್ಷ ಮಾರಾಟ ಆದಾಗ ರಿಚರ್ಡ್ ಡೈಕಿನ್ಸ್ಗೆ ನಿರಾಶೆ ಆಯಿತು. ಈ ಪತ್ರದ ವಿಶೇಷತೆ ಏನು, ಅದನ್ನು ಯಾರು ಏಕೆ ಬರೆದಿದ್ರು, ಯಾರಿಗೆ ಬರೆದಿದ್ರು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಜರ್ಮನಿಯ ಲೇಖಕ, ಬೋಧಕ, ತತ್ವಜ್ಞಾನಿ, ಗಣಿತಜ್ಞ ಮತ್ತು ಚಿಂತಕನಾಗಿದ್ದಂತಹ ಗುಡ್ ಕೈಂಡ್ ಯಹೂದಿ ತತ್ವಜ್ಞಾನ ಕುರಿತಾಗಿ ಚೂಸ್ ಲೈಫ್ ದಿ ಬೈಬ್ಲಿಕಲ್ ಕಾಲ್ ಟು ರಿವೋಲ್ಟ್ ಅಂತಕ್ಕಂಥ ಪುಸ್ತಕವನ್ನ ಬರೆದಿರ್ತಾನೆ. ಈ ಪುಸ್ತಕದಲ್ಲಿ ವೈಯಕ್ತಿಕತೆಯನ್ನು ಮೀರಿದಂತಹ ನೈತಿಕತೆ, ಮಾನವತೆಗೆ, ಧಾರ್ಮಿಕ ಅಗತ್ಯತೆ, ಯಹೂದಿ ಧರ್ಮದ ಹಿರಿಮೆ, ಗರ್ಮೆ ಮುಂತಾದ ಚಿಂತನೆಗಳು ಇರ್ತವೆ. ಐನ್ಸ್ಟೀನ್ ಗೆಳೆಯನಾಗಿದ್ದಂಥ LEG ಬ್ರವೆರ್ ಈ ಪುಸ್ತಕವನ್ನು ಓದುವಂತೆ ಐನ್ಸ್ಟೀನ್ ಅನ್ನ ಒತ್ತಾಯ ಮಾಡಿರ್ತಾರೆ. ಈ ಪುಸ್ತಕ ಓದಿದ ನಂತರ ಇದಕ್ಕೆ ಪ್ರತಿಕ್ರಿಯೆಯಾಗಿ ಆಲ್ಬರ್ಟ್ ಐನ್ಸ್ಟೀನ್ 3 ಜನವರಿ 1954ರಂದು ಸಾಯುವುದಕ್ಕೆ 1 ವರ್ಷ ಮೊದಲು ತನ್ನ 75ನೇ ವಯಸ್ಸಿನಲ್ಲಿ ಗುಡ್ ಕೈಂಡ್ಗೆ ಬರೆದಂತ ಪತ್ರ ಇದು. ಈ ಪತ್ರದ ಮೊದಲನೇ ಪುಟದಲ್ಲಿ ಐನ್ಸ್ಟೀನ್, ನನಗೆ ಯಹೂದಿ ಧರ್ಮ ಇತರ ಎಲ್ಲ ಧರ್ಮಗಳಂತೆ ಬಾಲಿಶ ಮತ್ತು ಕುರುಡು ನಂಬಿಕೆಗಳ ಅವತಾರದಂತೆ ಕಾಣ್ತೈತೆ. ಹುಟ್ಟಿನಿಂದ ಯಹೂದಿಯಾಗಿದ್ದು ಯಹೂದಿಗಳ ಜೊತೆಗೆ ಹೆಮ್ಮೆಯಿಂದ ಗುರುತಿಸಿಕೊಳ್ತಕ್ಕಂಥ ಮತ್ತೆ ಅವ್ರ ಜೊತೆಗೆ ಆಳವಾದಂಥ ಒಲವಿರ್ತಕ್ಕಂಥ ನಾನು ಬೇರೆಯವರಿಗಿಂತ ಭಿನ್ನನಾದಂಥವನು ಅಲ್ಲ. ನನ್ನ ಅನುಭವದಲ್ಲಿ ಕ್ಯಾನ್ಸರ್ ರೋಗದಂಥ ಅಧಿಕಾರ ವ್ಯಾಮೋಹದಿಂದ ದೂರವಿದ್ದ ಯಹೂದಿಗಳು ಇತರ ಮಾನವ ಜನಾಂಗಗಳಿಗಿಂತ ಬೇರೆಯವರು ಅಲ್ಲ, ಶ್ರೇಷ್ಠರು ಅಲ್ಲ. ಅವರಲ್ಲಿ ಹೆಚ್ಚಿನದು ಏನನ್ನು ನಾನು ಕಾಣಲಾರೆ. ದೇವರು ಎನ್ನುವ ಪದ ನನಗೆ ಭಾವನೆ ಮತ್ತು ಮಾನವ ದೌರ್ಬಲ್ಯದ ಉತ್ಪನ್ನವಾಗಿ ಕಾಣ್ತೈತೆ. ಅದನ್ನ ಅದೆಷ್ಟೇ ಸೂಕ್ಷ್ಮವಾಗಿ ಹೇಳಿದ್ರು ಕೂಡ ನನ್ನ ಅಭಿಪ್ರಾಯಗಳಲ್ಲಿ ಬದಲಾವಣೆಗಳು ಆಗೋದಿಲ್ಲ. ಬೈಬಲ್ ಗೌರವಯುತವಾದ ಆದರೆ ಆದಿಮ ಚಿಂತನೆ, ಐತಿಹ್ಯ ಹಾಗೂ ಬಾಲಿಶ ನಂಬಿಕೆಗಳ ಸಂಗ್ರಹ ಅಂತ ಈ ಪತ್ರದಲ್ಲಿ ಹೇಳಿರ್ತಾನೆ. ಇದನ್ನು ಆಧರಿಸಿ ಕೆಲವರು ಐನ್ಸ್ಟೀನ್ ನಾಸ್ತಿಕವಾದಿಯಾಗಿದ್ದಂತ ಸಾರಿದ್ದಾರೆ. ಐನ್ಸ್ಟೀನ್ ಹುಡುಗನಾಗಿದ್ದಾಗ ಧಾರ್ಮಿಕನಾಗಿರ್ತಾನೆ. 13ನೇ ವಯಸ್ಸಿನಲ್ಲಿ ಆತ ನಾನು ಸುಳ್ಳುಗಳನ್ನ ನಂಬುವಂತೆ ಮಾಡಲಾಗಿದೆ ಅಂತಕ್ಕಂಥ ತೀರ್ಮಾನಕ್ಕೆ ಬಂದು ವೈಚಾರಿಕ ರಹಿತ ಧಾರ್ಮಿಕ ಆವೇಶವನ್ನ ಕಳಚಿ ಹಾಕೊಳ್ತಾನೆ. ಮನುಷ್ಯರ ಜೀವನದಲ್ಲಿ ಪ್ರವೇಶಿಸ್ತಕ್ಕಂಥ ಪ್ರಾರ್ಥನೆಯ ಪೂಜೆಗಳಿಗೆ ಒಲಿದು ಹೊರ ಕೊಡ್ತಕ್ಕಂಥ, ಕೆಡುಕುಗಳಿಗೆ ಶಿಕ್ಷಿಸ್ತಕ್ಕಂಥ ದೈವದ ಕಲ್ಪನೆಯನ್ನ ಐನ್ಸ್ಟೀನ್ ತಿರಸ್ಕಾರ ಮಾಡ್ತಾನೆ. ಹಾಗೇನೆ ಒಮ್ಮೆ ಐನ್ಸ್ಟೀನ್ ಧರ್ಮ ಮತ್ತು ನಾಸ್ತಿಕತೆ ಎರಡೂ ಕಡೆಯ ಕುರುಡು ಅಭಿಮಾನಿಗಳು ಒಂದೇ ಅಂತ ಕೂಡ ಹೇಳಿರ್ತಾನೆ. ಇದು ಆಸ್ತಿಕ ಮತ್ತು ನಾಸ್ತಿಕ ಇಬ್ಬರಿಗೂ ನೀಡಿದಂತ ತಪರಾಕಿ ಆಗಿರುತ್ತೆ. 17ನೇ ಶತಮಾನದಲ್ಲಿದ್ದಂತಹ ತತ್ವಜ್ಞಾನಿ ಬರುಚ್ ಸ್ಪಿನೋಜಾ ಈ ವಿಶ್ವ ದೇವರಿಂದ ಹೊರಹೊಮ್ಮಿದೆ. ಒಮ್ಮೆ ವಿಶ್ವ ಪ್ರಕಟವಾದ ನಂತರ ನೈಸರ್ಗಿಕ ನಿಯಮಗಳು ಇರುತ್ತವೆ ಹೊರತಾಗಿ ದೇವರು ಯಾವ ರೀತಿಯಲ್ಲಿಯೂ ಅದರ ವ್ಯಾಪಾರಗಳನ್ನ ನಿಯಂತ್ರಿಸೋದಕ್ಕೆ ತಲೆ ಹಾಕೋದಿಲ್ಲ. ದೇವರು ಜಗತ್ತಿನ ನಿಯಮಗಳ ಲಾಲಿತ್ಯದಲ್ಲಿ ಇರ್ತಾನೆಯೇ ಹೊರತಾಗಿ ಮನುಷ್ಯರ ಹಣೆ ಬರಹ ಬರೆದು ಅವರ ಭಕ್ತಿಗೆ ಒಲಿದು ಮೆಚ್ಚಿ ಹೊರ ಕೊಡ್ತಕ್ಕಂಥ, ಕೆರಳಿ ದಂಡಿಸ್ತಕ್ಕಂಥ ರೂಪದಲ್ಲಿ ಇಲ್ಲ ಅಂತ ಹೇಳಿರ್ತಾರೆ. ಐನ್ಸ್ಟೀನ್ ಕೂಡ ಸ್ಪಿನೋಜನಂತೆ ನಿಸರ್ಗದ ನಿಯಮಗಳನ್ನ ದೇವರಂತಲೂ ಅವುಗಳನ್ನ ಅರಿಯೋದೇ ದೈವ ಸಾಕ್ಷಾತ್ಕಾರ ಅಂತಲೂ ಭಾವಿಸಿರ್ತಾನೆ. ಇಲ್ಲಿಗೆ ಬರುಚ್ ಸ್ಪಿನೋಜಾ ಮತ್ತು ಐನ್ಸ್ಟೀನ್ ನಡುವಿನ ಹೋಲಿಕೆಗಳು ಕೊನೆಗೊಳ್ತವೆ. ಬರುಚ್ ಸ್ಪಿನೋಜಾ ಈ ನಿಸರ್ಗದ ನಿಯಮಗಳನ್ನ ಹೇಗೆ ಅರಿಯಬೇಕು, ನಿಸರ್ಗ ಕುರಿತಾಗಿ ಪಡೆದಂತ ಅರಿವು ಅಂತಿಮ ಸತ್ಯ ಆಗಿರ್ತದೆಯೇ ಅಥವಾ ಅದರ ಹಿಂದೆ ಅರಿಯಬೇಕಾದಂತ ಅಥವಾ ಅರಿಯಲು ಆಗದಂತಹ ಇನ್ಯಾವುದಾದರೂ ಇರ್ತದೆ ಅನ್ನೋ ಬಗ್ಗೆ ಏನನ್ನೂ ಹೇಳಿರೋದಿಲ್ಲ. ಇದಕ್ಕಿಂತ ಬೇರೆಯಾಗಿ ನಿಸರ್ಗವನ್ನ ಹಲವು ಹಂತಗಳಲ್ಲಿ ಅರಿತಾ ಹೋಗಿ ಕೊನೆಗೆ ಸತ್ಯವನ್ನ ತಿಳಿಯಬಹುದು ಅಂತಕ್ಕಂಥ ನಿಲುವು ಐನ್ಸ್ಟೀನ್ ಆಗಿರುತ್ತೆ. ಐನ್ಸ್ಟೀನ್ ಉಪನಿಷತ್ತಿನ ಚಿಂತನೆಗಳಿಗೆ ಮಾರು ಹೋಗಿದ್ದ. ಜರ್ಮನ್ ತತ್ವಜ್ಞಾನಿ ಶೋಪೆನ್ ಹೋವರ್ ಚಿಂತನೆಗಳಲ್ಲಿ ಕೆಲವನ್ನ ಮೆಚ್ಚಿರ್ತಾನೆ. ಆದರೆ ಆತ ಭಾರತೀಯ ತತ್ವಶಾಸ್ತ್ರ ಕುರಿತಾಗಿ ಆಳವಾದಂಥ ಅಧ್ಯಯನವನ್ನ ನಡೆಸಿರೋದಿಲ್ಲ. ಮನುಷ್ಯನ ಇಚ್ಛಾ ಸ್ವಾತಂತ್ರ್ಯ, ಪೂರ್ವ ನಿರ್ಧಾರಿತ ಜೀವನ ಮುಂತಾದ ಸಂಗತಿಗಳ ಬಗ್ಗೆ ಐನ್ಸ್ಟೀನ್ ಚಿಂತನೆಗಳು ಏನಾಗಿದ್ವು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವು ಅತ್ಯುತ್ಸಾಹಿಗಳು ಆಲ್ಬರ್ಟ್ ಐನ್ಸ್ಟೀನ್ ಚಿಂತನೆಗಳು ವೇದಾಂತದ ಅದ್ವೈತವನ್ನು ಹೊಂದವೆ, ಅವೆರಡರ ನಡುವೆ ಭಾರಿ ಸಾಮ್ಯತೆಗಳಿವೆ, ಹಾಗೆಯೇ ಐನ್ಸ್ಟೀನ್ ವೇದಾಂತವನ್ನು ಒಪ್ಪಿದ್ದಂತ ಸಾಧಿಸೋದಕ್ಕೆ ಯತ್ನಗಳನ್ನು ಮಾಡ್ತಾ ಇದ್ದಾರೆ. ವೇದಾಂತದಲ್ಲಿ, ಉಪನಿಷತ್ತುಗಳಲ್ಲಿ ವಿಶ್ವದ ಉಗಮ, ಕಾರಣ, ಮನುಷ್ಯನ ಬದುಕಿನ ಗುರಿ ಮುಂತಾದ ಸಂಗತಿಗಳನ್ನು ಕುರಿತಾಗಿ ಅದ್ವೈತ ಮಾತ್ರ ಅಲ್ಲ, ವಿವಿಧ ಬಗೆಯ ದೃಷ್ಟಿಕೋನಗಳು ಕೂಡ ನಮಗೆ ದಕ್ತವೆ. ಅದ್ವೈತದಲ್ಲಿಯೂ ಕೂಡ ಮಾಯೆಯ ಮೂಲ ಕುರಿತಾಗಿ
ಭಾಮತಿ ಮತ್ತು ವಿವರಣೆ ಅಂತಕ್ಕಂಥ ಎರಡು ಕವನಗಳಿವೆ. ಅದ್ವೈತ ಅರಿಯಲಾಗದ ಅಂತಿಮ ಬ್ರಹ್ಮಜ್ಞಾನವನ್ನ ಪ್ರತಿಪಾದನೆ ಮಾಡುತ್ತೆ. ನಿಸರ್ಗದ ನಿಯಮಗಳಲ್ಲಿ ದೇವರಿದ್ದಾನೆ ಅಂತ ಹೋಗ್ತಕ್ಕಂಥ ಐನ್ಸ್ಟೀನ್ ಮನುಷ್ಯ ಅರಿಯುತ್ತಾ ಇರತಕ್ಕಂಥದ್ದೆಲ್ಲವುದು ಮಾಯಾ ಜಗತ್ತಿಗೆ ಸಂಬಂಧಿಸಿದ್ದು, ಅದು ನಿಜವಲ್ಲ ಅಂತಕ್ಕಂಥದ್ದನ್ನ ಹೇಗೆ ಪರಿಗಣಿಸಿದ್ದ ಅನ್ನೋದು ನಮಗೆ ಗೊತ್ತಿಲ್ಲ. ಐನ್ಸ್ಟೀನ್ ಆಳವಾಗಿ ಉಪನಿಷತ್ತುಗಳನ್ನ ವೇದಾಂತವನ್ನ ತಿಳಿಯದೇ ಇದ್ದಿದ್ರಿಂದಲೇ ಆ ಕುರಿತಾಗಿ ಆತ ಏನನ್ನು ಹೇಳಿಲ್ಲ ಅಂತ ತೋರಿಸೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಪುರಾವೆಗಳಿದ್ದಾವೆ. ಐನ್ಸ್ಟೀನ್ ವೇದಾಂತದ ಅದ್ವೈತವಾದವನ್ನು ಒಪ್ಪಿದ್ದೆ ಆದ್ರೆ ಆತ ಮಂಡಿಸಿದ್ದಂತಹ ಸಾಪೇಕ್ಷವಾದ ಸೇರಿದಂತೆ ಯಾವುದೇ ವೈಜ್ಞಾನಿಕ ನಿಯಮವೂ ಕೂಡ ಅಂತಿಮ ಸತ್ಯ ಅಲ್ಲ, ನಿಸರ್ಗದ ಮೂಲ ರಚನೆ ಅಲ್ಲ ಅಂತ ಆಗುತ್ತೆ. ಆದ್ರಿಂದ ಐನ್ಸ್ಟೀನ್ ನಿಸರ್ಗವನ್ನು ಅರಿತಕ್ಕಂಥ ವೈಜ್ಞಾನಿಕ ಮಾರ್ಗದ ಬದಲು ಆತ್ಮಜ್ಞಾನ ಹುಡುಕ್ತಕ್ಕಂಥ ವೇದಾಂತದ ದಾರಿಗೆ ಬರಬೇಕಾಗಿತ್ತು. ಐನ್ಸ್ಟೀನ್ ತನ್ನ ಜೀವನದ ಕೊನೆಯ ದಿನದವರೆಗೆ ನಿಸರ್ಗದ ನಿಯಮಗಳನ್ನ ಒಂದೇ ಸೂತ್ರದಲ್ಲಿ ಮಂಡಿಸ್ತಕ್ಕಂಥ ಪ್ರಯತ್ನದಲ್ಲಿದ್ದ. ಇದರಿಂದ ಆತ ವೈಜ್ಞಾನಿಕ ಮಾರ್ಗದಿಂದ ತಕ್ಕಂಥ ನಿಸರ್ಗದ ನಿಯಮಗಳನ್ನ ಅಂತಿಮ ಸತ್ಯಗಳು ಅಂತ ನಂಬಿದ್ನೆಯ ಹೊರತು ಅದರ ಹಿಂದೆ ಮನುಷ್ಯ ಎಂದಿಗೂ ಅರಿಯಲಾಗದ ಅನುಭಾವಿಕ ಬ್ರಹ್ಮಜ್ಞಾನ ಇದೆ ಅನ್ನೋದನ್ನ ಆತ ಮಾನ್ಯ ಮಾಡಿರಲಿಲ್ಲ ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕ್ವಾಂಟಮ್ ಬಲ ವಿಜ್ಞಾನ ಕುರಿತಾದಂತಹ ವಾದ ವಿವಾದಗಳಲ್ಲಿ ಐನ್ಸ್ಟೀನ್ ಕಳೆದಿರ್ತಕ್ಕಂಥ ನಿಲುವುಗಳು ಯಾವುವು ಕೂಡ ವೇದಾಂತದ ನಿಲುವನ್ನ ಪುರಸ್ಕಾರ ಮಾಡೋದಿಲ್ಲ. ಕೆಲವು ಸಂಗತಿಗಳು ಹೊರನೋಟಕ್ಕೆ ಸಾಮ್ಯದಲ್ಲಿರುವಂತೆ ಕಂಡ್ರು, ಹೋಲಿಕೆಯಲ್ಲಿರುವಂತೆ ಕಂಡ್ರು ಕೂಡ ಅವೆರಡು ಬೇರೆಯವೇ ಆಗಿರ್ತಾರೆ. ಇದು ಐನ್ಸ್ಟೀನ್ ವಿಶ್ವ ನಿಸರ್ಗ ಕುರಿತಾದಂತ ಹೊಂದಿದ್ದಂತಹ ಚಿಂತನೆಗಳು ಮತ್ತು ವೇದಾಂತ ಬೇರೆಯವು ಅನ್ನೋದನ್ನ ಎತ್ತಿ ತೋರಿಸ್ತವೆ ಮತ್ತು ಸಾಕ್ಷಿಯಾಗಿದ್ದಾವೆ. ಉಪನಿಷತ್ತುಗಳ ವೇದಾಂತ ಸ್ವಲ್ಪ ಊಹೆ, ಸ್ವಲ್ಪ ಕಲ್ಪನೆ, ಕುರುಡು ನಂಬಿಕೆಗಳ ಅಡಿಗಟ್ಟಿನ ಮೇಲಿದ್ದು ಯಾರೂ ಅರಿಯಲಾಗದಂತಹ ವೈಜ್ಞಾನಿಕ ಅನುಭವ ಆಗಿದ್ರೆ ಐನ್ಸ್ಟೀನ್ ಕಂಡಂತಹ ನಿಸರ್ಗ ವಾದ, ಪ್ರಯೋಗ, ಫಲಿತಾಂಶ ಪರಿಷ್ಕರಣೆ ಫಲದಿಂದ ತಕ್ಕಂತ ವೈಜ್ಞಾನಿಕ ಮಗ ಆಗಿರುತ್ತೆ. ಆದ್ರಿಂದ ದೇವರು ಸೃಷ್ಟಿ ಕುರಿತಾಗಿ ವೇದಾಂತ ಮತ್ತು ಐನ್ಸ್ಟೀನ್ ಚಿಂತನೆಗಳಲ್ಲಿ ಯಾವುದೇ ಹೋಲಿಕೆಗಳಿಲ್ಲ, ಅವು ಬೇರೆ ಅಂತ ನಾವು ಖಚಿತವಾಗಿ ಹೇಳಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಕ್ವಾಂಟಮ್ ಬಲ ವಿಜ್ಞಾನದ ಹಿನ್ನೆಲೆಯಲ್ಲಿ ಐನ್ಸ್ಟೀನ್ ಸೇರಿದಂತೆ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳ ನಡುವೆ ನಡೆದಂತ ವೈಜ್ಞಾನಿಕ, ತಾರ್ಕಿಕ, ತಾತ್ವಿಕ ಸೆಣಸಾಟಗಳನ್ನ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.